ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಮ್ಮ ಹಳ್ಳಿ ಹರಿಹರಪುರ, ಹೊಳೆನರಸೀಪುರ ತಾಲೂಕಿನಲ್ಲಿ ಇರುವಂಥದ್ದು. ಸೊ ಹೌದು, ಇವತ್ತಿನ ವಿಶೇಷ ರಾಮನವಮಿಯ ಆಚರಣೆಯನ್ನು ನಾವು ಹಳ್ಳಿಯಲ್ಲಿ ಮಾಡಿದ್ವಿ. ಸೊ ಇದು ರಾಮನವಮಿಯ ಸ್ಪೆಷಲ್ ವ್ಲಾಗ್. ಸೊ ನಮ್ಮೂರಲ್ಲಿ ನಾವು ಹೇಗೆ ಆಚರಿಸಿದ್ವಿ ರಾಮನವಮಿಯನ್ನು ಖಂಡಿತವಾಗ್ಲೂ ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆಯ ದೇವ್ರ ಮನೆಯಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಆಗೋಗಿತ್ತು. ನಮ್ಮ ಗ್ರಾಮ ದೇವತೆ ಆದಂತಹ ಉಡುಸ್ಲಮ್ಮ ಗುರುಗಳು ಎಲ್ಲರ ಪೂಜೆ, ವಿಶೇಷವಾಗಿ ರಾಮನ ಪೂಜೆಯನ್ನು ಇವತ್ತು ಮಾಡಿದ್ರು. ಸೊ ನೋಡ್ತಾ ಇರ್ಬೋದು. ಇದಾದ ನಂತರ ರಾಮನವಮಿಗೆ ಬಾಳೆಹಣ್ಣು, ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ಚಟ್ನಿ ತಯಾರಾಗ್ತಾ ಇದೆ. ಇವತ್ತು ನಮ್ಮ ಮನೆಯಿಂದನೇ ಪ್ರಸಾದ ಮಾಡಿತ್ತು. ಪಾನಕ, ಕೋಸಂಬರಿ ಚಟ್ನಿಗೆ, ಕಡಲೆ ಬೀಜ ಚಿತ್ರಾನ್ನಕ್ಕೆ, ಅನ್ನ ಎಲ್ಲದೂ ರೆಡಿ ಆಗ್ತಿತ್ತು. ನಮ್ಮ ಮನೆಯಲ್ಲಿ ತಯಾರಿ ಮಾಡ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು. ಸೊ ಇದಾದ ನಂತರ ನಾವು ದೇವಸ್ಥಾನಕ್ಕೆ ಹೋದ್ವಿ, ಮಾದಕೃಷ್ಣ ದೇವಸ್ಥಾನ. ಅಲ್ಲಿ ಇವತ್ತು ರಾಮನವಮಿಯ ವಿಶೇಷ ಪೂಜೆ ಇತ್ತು. ಉತ್ಸವ, ಅಭಿಷೇಕ, ಅಲಂಕಾರ ಎಲ್ಲವೂ ಆಗಿತ್ತು. ಮತ್ತು ರಾಮನ ವಿವಿಧ ಸ್ತೋತ್ರಗಳು, ರಾಮನ ಅಷ್ಟೋತ್ರಗಳು, ರಾಮನ ಹಾಡು ಇವತ್ತು ಎಲ್ಲವೂ ದೇವಸ್ಥಾನದಲ್ಲಿ ಆಯಿತು. ಎಲ್ಲವನ್ನೂ ಎಲ್ಲರೂ ಹೇಳ್ತಾ ಇದ್ರು. ರಾಮನವಮಿಯ ವಿಶೇಷವಾದ ಇವತ್ತಿನ ದಿನದಂದು. ಸೊ ಪೂಜೆ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ರಾಮನಿಗೆ ವಿಶೇಷವಾದ ಅಲಂಕಾರ ಎಲ್ಲವೂ ರಾಮ, ಲಕ್ಷ್ಮಣ, ಸೀತೆ. ಇದೀಗ ರಾಮನಿಗೆ ಮಂಗಳಾರತಿಯನ್ನು ಮಾಡ್ತಿದ್ದಾರೆ. ಕೃಷ್ಣನಿಗೆ, ಮಾದಕೃಷ್ಣನಿಗೆ, ಜೊತೆಗೆ ರಾಮನಿಗೂ ಸಹ. ಸೊ ಮಂಗಳಾರತಿ, ಭಜನೆ ಎಲ್ಲವೂ ಇಂದಿನ ದಿನದ ವಿಶೇಷ. ಸೊ ನೀವೇ ನೋಡ್ತಿರ್ಬೋದು. ನೀವು ಕಣ್ತುಂಬ್ಕೊಳ್ಳಿ, ರಾಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ. ಸೊ ರಾಮನ ಮಂಗಳಾರತಿ ಎಲ್ಲರೂ ಭಕ್ತಿಯಿಂದ ನೋಡ್ತಾ ಕಣ್ತುಂಬ್ಕೋತಾ ಇದ್ದಾರೆ. ಈ ರೀತಿಯಾಗಿ ನಾವು ರಾಮನವಮಿಯನ್ನು ಆಚರಿಸಿದ್ವಿ. ಕೊನೆಯದಾಗಿ ಪಾನಕ, ಕೋಸಂಬರಿ ಚಿತ್ರಾನ್ನನೂ ಸಹ ತಿಂದ್ವಿ. ಸೊ ಎಲ್ಲರಿಗೂ ರಾಮನವಮಿಯ ವಿಶೇಷವಾದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.